ನಮಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು S9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧದಲ್ಲಿ ಒಂದು ಪೂರ್ವ ಪರೀಕ್ಷೆ ಇಟ್ ಮೀನ್ಸ್ ನೋಡಿದ್ದೀವಿ. ಈ ಒಂದಿನ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರೀ ಟೆಸ್ಟು ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ನಿಮಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರೆಲ್ಲ ಶಿಕ್ಷಕರಿಗೆ ಸೇತುಬಂಧದ PDF ಅವಶ್ಯಕತೆ ಇದ್ದಾವೆ ಅನ್ನೋರು ಈ ನಂಬರ್ ಕೊಡ್ತೀನಿ 9964050759 ಇದೆ. ಸೊ ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ನೀವೇನು ಮಾಡ್ಬೋದು PDF ತೊಗೊಳ್ಬೋದು. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪ್ರಶ್ನೆ 1, ಹಿಂದಿ ವರ್ಣಮಾಲಾಕ್ಕೆ ವ್ಯಂಜನಾಕ್ಷರ ಲಿಖಿಯೇ ಅಂತ ಒಂದನೇ ಪ್ರಶ್ನೆನೇ ಕೂಡ ಕೇಳಿದ್ದು. ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ವರ್ಗೀಯ, ಅವರ್ಗೀಯ ಮತ್ತು ಸಂಯುಕ್ತ ಅಕ್ಷರಗಳನ್ನು ಮೂರನ್ನು ಕೂಡ ಬರೆದ್ರೆ ಸೊ ನಿಮಗೆ ಏನು ಮಾಡ್ತಾರೆ ಎ ಗ್ರೇಡ್ಗಳನ್ನು ಕೊಡ್ತಾರೆ. ಎರಡನೇ ಪ್ರಶ್ನೆಗೆ ಹೋಗೋಣ. ನಿಮ್ನ ವ್ಯಂಜನಕ್ಕೆ 12 ಖಡಿ ಪಂಕ್ತಿ ಲಿಖಿಯೇ ಅಂತ ಕೇಳಿದ್ದಾರೆ. ಗ, ಫ, ಭ, ವ 4 ಬಳ್ಳಿ ಸಾಲ 4 ವ್ಯಂಜನ ಕೊಟ್ಟಿದ್ದಾರೆ. ಆ 4 ವ್ಯಂಜನಗಳ ಬಳ್ಳಿ ಸಾಲುಗಳನ್ನು ನೀವು ಬರಿಬೇಕು. ಗ ಸಾಲು, ಫ ಸಾಲು, ಬ ಮತ್ತು ವಗಳನ್ನು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಎ ಗ್ರೇಡ್ಗಳನ್ನು ಕೊಡ್ತಾರೆ. ಪ್ರಶ್ನೆ 3, ನಮೂನೆ ಕೆ ಅನುಸಾರ ಬಿನಾ ಮಾತ್ರ ವಾಲೆ 4 ಶಬ್ದ ಲಿಖಿಯೇ ಅಂತ ಕೇಳಿದ್ದಾರೆ. ಇಲ್ಲಿ ನಯನ ಅಂತ ಒಂದು ಶಬ್ದ ಇದೆ, ಓಕೆನಾ. ಬಿನಾ ಮಾತ್ರ ವಾಲೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಕ್ಷರಗಳು ಇಲ್ಲದೇ ಇರತಕ್ಕಂಥ ಪದ. ಸೊ ನಯನ ಅಂತ ಇದೆ. ಸೊ ಅದೇ ತನ್ನಾಗಿರ್ತಕ್ಕಂಥದ್ದು ಕರಣ, ಚರಣ, ಕಮಲ, ಸರಸ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಬಿನಾ ಮಾತ್ರ ವಾಲೆ ಶಬ್ದಗಳು ಆಗ್ತವೆ. ಪ್ರಶ್ನೆ 4, ನಮೂನೆ ಕೆ ಅನುಸಾರ 4 ಮಾತ್ರ ವಾಲೆ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಸೊ ಮಾತ್ರ ವಾಲೆ ಅಂತಂದ್ರೆ ಒತ್ತಕ್ಷರ ಇರ್ತಕ್ಕಂಥದ್ದು. ಸೊ ಭೀಮ ಅಂತ ಇದೆ. ಸೊ ಭಗೆ ಏನಾಗದಪ್ಪ ಅಂದ್ರೆ ಬಡಿ ಈ ಮಾತ್ರ ಹತ್ತದ. ಸೊ ಜೊತೆಗೆ ಮಕ್ಕೆ ಏನಾಗದಪ್ಪ ಅಂತಂದ್ರೆ ಆ ಮಾತ್ರ ಹತ್ತದ, ಓಕೆನಾ. ಅಂದರೆ ಭ ಪ್ಲಸ್ ಇ ಅದೇನಾಯಿತು ಭೀಮ್ ಆಯಿತು. ಆಮೇಲೆ ಮ ಪ್ಲಸ್ ಆ ಮಾತ್ರ ಅಂತಂದರೆ ಏನಾಯ್ತದು ಮಾ ಆಯಿತು. ಸೊ ಭೀಮ. ಸೊ ಈ ತರನಾಗಿರ್ತಕ್ಕಂಥದ್ದು ಮಾತ್ರ ವಾಲೆ ಶಬ್ದ ಅಂತ ಹೇಳಿದ್ದಾರೆ. ಸೊ ಅದೇ ತರನಾಗಿ ಅಶ್ವಿನಿ ಇದೆ, ಪ್ರಜ್ವಲ, ಪುನೀತ, ಸಾಕ್ಷಿ ಅಂತಕ್ಕಂಥದ್ದು ಮಾತ್ರ ವಾಲೆ ಶಬ್ದಗಳನ್ನು 4ಗಳನ್ನು ಬರಿಬಹುದು. 5ನೇ ಪ್ರಶ್ನೆ, ಸುಂದರ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಸುಂದರ ಅಂತಕ್ಕಂಥದ್ದು ವಿಲೋಮ ರೂಪ ವಿರುದ್ಧಾರ್ಥಕ ಅರ್ಥ ಕೊಡ್ತಕ್ಕಂಥ ಪದ ಅದು ಕುರೂಪ ಅಂತಕ್ಕಂಥದ್ದು. ಸೊ ಕುರೂಪ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪುಸ್ತಕ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಪುಸ್ತಕ ಅನ್ನೋ ಪದ ಕೊಟ್ಟಿದ್ರು. ಈ ಪುಸ್ತಕ ಅನ್ನೋ ಪದಕ್ಕೆ ಅನ್ಯವಚನ ರೂಪ ಅಂತಂದರೆ ಫಸ್ಟ್ ನೋಡಬೇಕು ಕೊಟ್ಟ ಪದ ಏನದಪ್ಪ ಅಂದ್ರೆ ಏಕವಚನದಲ್ಲಿ ಅದ, ಓಕೆನಾ. ಸೊ ಏಕವಚನದಲ್ಲಿ ಇರೋದ್ರಿಂದ ಅದನ್ನು ಬಹುವಚನಕ್ಕೆ ಪರಿವರ್ತನೆ ಮಾಡಬೇಕು. ಸೊ ಬಹುವಚನ ಏನಾಯಿತು ಪುಸ್ತಕೆ ಅನ್ನೋದಾಯಿತು. ಸೊ ಪುಸ್ತಕೆ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಪೇಡ್ ಶಬ್ದಕ ಪರ್ಯಾಯವಾಚಿ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಪೇಡ್ ಇದರ ಒಂದು ಪರ್ಯಾಯವಾಚಿ ಶಬ್ದ ವೃಕ್ಷ, ದರಖತ್ ಅಂತಲೂ ಕೂಡ ಏನಾಗ್ಬೋದು ಆಗ್ತದೆ. 8ನೇ ಪ್ರಶ್ನೆ, ರಾಜ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಲಿಂಗವನ್ನು ಬದಲಿಸಬೇಕು. ಸೊ ರಾಜ ಕೊಟ್ಟಿರ್ತಕ್ಕಂಥ ಶಬ್ದಕ್ಕೆ ಅನ್ಯಲಿಂಗ ಮಾಡಿದ್ರೆ ಏನಾಯ್ತಪ್ಪ ಅಂದರೆ ರಾಣಿ ಆಗ್ತದೆ. ಸೊ ರಾಣಿ ಈಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಮಾತೃಭಾಷೆಯಲ್ಲಿ ಅನುವಾದವನ್ನು ಮಾಡಬೇಕು. ಲೋಗ್ ಲಿಖ್ನಾ ಹಿ ಭೂಲ್ ಗಯೇ ಅಂತಕ್ಕಂಥನ್ನು ಕೇಳಿದ್ದಾರೆ. ಜನರು ಬರೆಯುವುದನ್ನೇ ಮರೆತಿದ್ದಾರೆ ಈಸ್ ದ ರೈಟ್ ಆನ್ಸರ್. ಅದೇ ಥರ 10ನೇ ಪ್ರಶ್ನೆ, ಆಜ್ ತು ಮುಜೆ ಉಪದೇಶ ದೇ ರಹೆ ಹೋ ಅಂತ ಇದೆ. ಇಂದು ನೀನು ನನಗೆ ಉಪದೇಶ ಕೊಡುತ್ತಿದ್ದೀಯಾ ಅನ್ನೋದನ್ನು ಏನು ಮಾಡಬೇಕು ಅನುವಾದದಲ್ಲಿ ನೀವು ಫ್ರೆಂಡ್ಸ್ ಬರಿಬೇಕಾಗಿತ್ತು. ಸೊ ಇಷ್ಟು ಪ್ರಶ್ನೆ ಉತ್ತರ ಇದು ಇತ್ತು. ಇನ್ನು 11ನೇ ಪ್ರಶ್ನೆ ಕೇಳಿದ್ದಾರೆ, ವಾಕ್ಯೋಮೆ ಪ್ರಯೋಗ ಕೀಜಿಯೇ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡಿದರು ಮುಹಾವರಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಿದೆ ಮೆಹನತ್ ಮಜ್ದೂರಿ ಅಂತ ಇದೆ. ಸೊ ಕಿಸಾನ್ ಮೆಹನತ್ ಮಜ್ದೂರಿ ಕರ್ಕೆ ಪೇಟ್ ಪಾಲ್ತೆ ಹೈ ಅಂತಕ್ಕಂಥದ್ದು ಆನ್ಸರ್. ಇನ್ನು ಮುಸೀಬತ್ ಅಂತ ಇದೆ. ಕಿಸಾನ್ ಲೋಗ್ ಮುಸೀಬತ್ ಸೇ ಜೀವನ್ ನಿಭಾತೆ ಹೈ ಅಥವಾ ಬಿತಾತೆ ಹೈ ಅನ್ನೋದನ್ನು ಸೊ ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ಇನ್ನು ದೇವನಾಗರಿ ಅಂಕದಲ್ಲಿ ಬರಿಬೇಕಾಗಿತ್ತು. ಸೊ ಬರೆದಿದ್ದೀವಿ. ಹಿಂದಿ ಅಕ್ಷರದಲ್ಲಿ ಕೇಳಿದರೆ 37 ಮತ್ತು 76 ಅನ್ನೋದನ್ನು 13ನೇ ಪ್ರಶ್ನೆಯಲ್ಲಿ ಏನು ಮಾಡಿದರು ದೇವನಾಗರಿ ಲಿಪಿಯನ್ನು ಹಿಂದಿ ಅಕ್ಷರದಲ್ಲಿ ಬರಲಿಕ್ಕೆ ಕೇಳಿದರು. ಇನ್ನು 14ನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ಏನು ಕೇಳಿದ್ದಾರೆ ಅಂದರೆ ಜೀವನ್ ಕೆ ಲಿಯೇ ಕ್ಯಾ ಅನಿವಾರ್ಯ ಹೇ ಅಂತ ಕೇಳಿದ್ದಾರೆ. ಸೊ ಜೀವನ್ ಕೆ ಲಿಯೇ ಪಾನಿ ಅನಿವಾರ್ಯ ಹೇ ಇಸ್ ದ ರೈಟ್ ಆನ್ಸರ್. ಇನ್ನು 15ನೇ ಪ್ರಶ್ನೆ, ಪಾನಿ ಕೆ ಸ್ರೋತ್ ಕೌನ್ ಕೌನ್ ಸೆ ಹೈ ಅಂತ ಕೇಳಿದ್ದಾರೆ. ಸೊ ಪಾನಿ ಕೆ ಸ್ರೋತ್ ನದಿ, ನಾಲಾ, ಸಾಗರ ಆದಿ ಪಾನಿ ಕೆ ಸ್ರೋತ್ ಹೇ ಅಂತ ಬರಿಬೋದು. ಇನ್ನು ಶುದ್ಧ ಜಲಕ ಸ್ರೋತ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ಸೊ ವರ್ಷ ಅನ್ನೋದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಸೊ ಇದು ವರ್ಷ ಅಂತಕ್ಕಂಥದ್ದು ವರ್ಷ ಜಲ್ ಹಿ ಶುದ್ಧ ಜಲಕ ಸ್ರೋತ್ ಹೇ ಅಂತ ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು 17ನೇ ಪ್ರಶ್ನೆ, ದೋಹಾ ಪೂರ್ಣ ಮಾಡಬೇಕಿತ್ತು. ಐಸಿ ಹಿಡಿದ ಹೋಯ ತಕ ಇದೆ. ಸೊ ಆಲ್ರೆಡಿ ನೀವು ಕಬೀರನ ದೋಹೆಗಳನ್ನು ಕಲ್ತಿದ್ದೀರಿ ಫ್ರೆಂಡ್ಸ್. ಏನದಪ್ಪ ಅಂದ್ರೆ ಐಸಿ ಬಾನಿ ಬೋಲಿಯೇ ಮನ್ಕ ಆಪಾಕ್ ಹೋಯ
ಔರನಕೋ ಶೀತಲ ಕರೈ ಆಪವು ಶೀತಲ ಹೋಯ ಅಂತ ಬರಿಬೋದು. 18 ಮತ್ತು 19ನೇ ಪ್ರಶ್ನೆಯನ್ನು ಈ ಗದ್ಯ ಭಾಗವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. सावन की पूर्णिमा शुभ अवसर पर सुंदर त्योहार रक्षाबंधन का आगमन होता है. भारत में इस पवित्र त्योहार का विशेष महत्व है. यह वर्षा ऋतु का सूचक बनकर आता है ಅಂತ ಇದೆ. ಸೊ ರಕ್ಷಾಬಂಧನ್ ಕಿಸ್ ಋತು ಕಾ ಸೂಚಕ್ ಬನ್ಕರ್ ಆತಾ ಅಂತ ಕೇಳಿದರು. ಸೊ ವರ್ಷಾ ಋತು ಇದೆ. ಸೊ ವರ್ಷಾ ಋತು ಅನ್ನೋದನ್ನು ಬರಿಬೋದು. ಇನ್ನು ರಕ್ಷಾಬಂಧನ್ ತ್ಯೋಹಾರ್ ಕೋ ಕಿಸ್ ಅವಸರ್ ಪರ್ ಮನಾಯಾ ಜಾತಾ ಹೇ ಅಂತ ಕೇಳಿದ್ದಾರೆ. ಸೊ ಅದು ಸಾವನ್ ಕಿ ಪೂರ್ಣಿಮಾಕ್ಕೆ ಶುಭ ಅವಸರ್ ಪರ್ ಮನಾಯಾ ಜಾತಾ ಹೇ ಅನ್ನೋದು ಉತ್ತರ ಬರ್ತದೆ. ಇನ್ನು ಲಾಸ್ಟ್ 20ನೇ ಪ್ರಶ್ನೆ ಕೇಳಿದರು. ಕೋಯಿ ಸಕಾರಣದ 3 ದಿನ ಕಿ छुट्टी ಅದ ಅದನ್ನು ಪ್ರಧಾನ ಅಧ್ಯಾಪಕಕ್ಕೆ ಬರಲಿಕ್ಕೆ ಕೇಳಿದರು. ಸೊ ಏನು ಬರಬೇಕು? ಫಸ್ಟ್ ಈ ಕಡೆ ದಿನಾಂಕ ಬರ್ತದೆ ಫ್ರೆಂಡ್ಸ್. ಸೊ ದಿನಾಂಕ ಅಂತಂದ್ರೆ ಪ್ರೇಷಕ್ ಇದೆ, ಆಮೇಲೆ ಸೊ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು, ಆಮೇಲೆ ಸೇವಾ ಮೇ ಬರಿತೀರಿ, ನಿಮ್ಮ ಮುಖ್ಯೋಪಾಧ್ಯಾಯರ ಮುಖ್ಯಾಧ್ಯಾಪಕ ಬರೀರಿ, ಶಾಲೆ ಹೆಸರು, ಊರ ಹೆಸರು ಬರಿಬೇಕು, ಆಮೇಲೆ ಏನು ಬರಿತೀರಿ? ಆದರಣೀಯ ಮಹೋದಯ ಅಂತ ಬರೀತಾರೆ, ಓಕೆನಾ. ಆಮೇಲೆ ವಿಷಯ ಅಂತ ಬರಿಬೇಕು. ಅವಾಗ ಪತ್ರದಲ್ಲಿ ಏನು ಕೇಳಿದ್ದಾರೆ? ಸಕಾರಣ ಇದೆ, 3 ದಿನ ಅಂತ ಇದೆ. ಅವಾಗ ಇಲ್ಲಿ ವಿಷಯ ಒಳಗೆ 3 दिन की छुट्टी के लिए ಪ್ರಾರ್ಥನಾ ಹೇತು ಪತ್ರ ಅಂತ ಬರ್ತದೆ. ಆಮೇಲೆ ಏನು ಬರಿಬೇಕಪ್ಪ ಅಂತಂದ್ರೆ ಮೇರಿ ಭಾಯಿ ಕೆ ಶಾದಿ ಮೇ ಆಗಿರ್ಬೋದು, ಅಥವಾ ಅಪ್ನಿ ಸೇಹತ್ ಠೀಕ್ ನಹಿ ಹೇ, ಈ ಕಾರಣಗಳನ್ನು ಕೊಟ್ಟು ನೀವೇನು ಮಾಡ್ಬೋದು? ಈ ತಾರೀಕಿನಿಂದ ಈ ತಾರೀಕುವರೆಗೆ ನನಗೆ 3 ದಿನಗಳ ರಜೆಯನ್ನು ಕೊಡಬೇಕು ಅನ್ನೋದನ್ನು ಹಿಂದಿಯಲ್ಲಿ ಬರೆದ್ರೆ ಸೊ ಖಂಡಿತವಾಗಿ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇಷ್ಟಿತ್ತು ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ, ಅವುಗಳನ್ನು ನೋಡಿ ಸೊ ಯುಟಿಲೈಸ್ ಮಾಡಿಕೊಡ್ರಿ. ಬಾಯ್.